ಅಕ್ಟೋಬರ್ ನಿಯಮೀಕರಣ ಮತ್ತು ಆರ್ಥಿಕ ಸಮತೋಲನ. ಅಕ್ಟೋಬರ್ ತಿಂಗಳು ಹಣ ಮತ್ತು ನಿರ್ವಹಣೆಯ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಆಗುತ್ತದೆ. ನೀವು ಬಜೆಟ್ ವೈರಸ್ ಕೈಗೊಂಡರೆ ದೀರ್ಘಾವಧಿ ಯೋಜನೆಗಳಲ್ಲಿ ಉತ್ತಮ ಫಲ ಸಿಗಬಹುದು. ಉದ್ಯೋಗದಲ್ಲಿ ಸ್ಟ್ರಾಟಜಿಕ್ ನಿರ್ಧಾರಗಳು ಸಾರ್ಥಕವಾಗುತ್ತವೆ. ವ್ಯಾಪಾರದಲ್ಲಿ ಹೊಸ ಉತ್ಪನ್ನ ಲಾಂಚ್ ಅಥವಾ ಸರ್ವಿಸ್ಗಳು ಸೆಲೆಬ್ರಿಟಿ ಆಗಬಹುದು. ಪ್ರೀತಿ ಮತ್ತು ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿಯು ಸ್ಪಷ್ಟವಾಗುತ್ತದೆ. ಪ್ರಾಥಮಿಕ ಹಿನ್ನೆಲೆಯಲ್ಲಿ ಸಮ್ಮತದೊಂದಿಗೆ ನಡೆವಿರಿ. ಆರೋಗ್ಯದಲ್ಲಿ ಪ್ರಮುಖವಾಗಿ ಜಾಯಿಂಟ್ಗಳ ಎಚ್ಚರಿಕೆ, ಸಣ್ಣ ವ್ಯಾಯಾಮ ಪ್ರತಿದಿನ. ನವೆಂಬರ್ ಆಧ್ಯಾತ್ಮಿಕ ಬೆಳಕು ಮತ್ತು ಸೃಜನಾತ್ಮಕ ಶಕ್ತಿಯ ಉದಯ. ನವೆಂಬರ್ನಲ್ಲಿ ನೀವು ಒಳಗಿನ ಧರ್ಮ, ಅಧ್ಯಾತ್ಮ ಮತ್ತು ಸೃಜನಶೀಲತೆಯ ಕಡೆಗೆ ಸೆಳೆದುಕೊಳ್ಳುತ್ತೀರಿ. ಹಳೆಯ ವಿಚಾರಗಳನ್ನು ಬಿಟ್ಟುಕೊಟ್ಟು ಹೊಸ ಆದರ್ಶವನ್ನು ಸ್ವೀಕರಿಸುವ ಸಲುವಾಗಿ ಇದು ಸರಿ ಸಮಯ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿಯೂ ಸೃಜನಾತ್ಮಕ ಪರಿಹಾರಗಳು ಕಾರ್ಯಗತಿ ಸಾಧಿಸಬಹುದು. ಪ್ರೀತಿ ಜೀವನದಲ್ಲಿ ನೀವು ಆತ್ಮೀಯತೆಯತ್ತ ಹೆಚ್ಚು ಆಕರ್ಷಿತರಾಗುತ್ತೀರಿ. ವಿದ್ಯಾರ್ಥಿಗಳಿಗೆ ಹೊಸ ತಜ್ಞತೆಯ ಗ್ರಹಣ. ಆರೋಗ್ಯವಾಗಿ ಮನಃಶಾಂತಿ ಮತ್ತು ಯೋಗದಿಂದ ವ್ಯಕ್ತಿತ್ವ ಶಕ್ತಿ ಪುನರುಜ್ಜೀವನಗೊಳ್ಳುತ್ತದೆ. ಡಿಸೆಂಬರ್ ಸಮಾಪ್ತಿ, ಧನ್ಯತೆ ಮತ್ತು ಮುಂದಿನ ಮೊದಲ ಹಾದಿ. ವರ್ಷದ ಕೊನೆಯಲ್ಲಿ ನೀವು ಈ ಪ್ರಯಾಣದ ಫಲಗಳನ್ನು ಅನುಭವಿಸುತ್ತೀರಿ. ಸಂಪೂರ್ಣ ಪರಿಶ್ರಮಕ್ಕೆ ಪೋಷಣೆ ಸಿಗುತ್ತದೆ. ಕೆಲಸದಲ್ಲಿ ರೆಕಗ್ನಿಷನ್, ಹಣದ ಕಾಗದಗಳಲ್ಲಿ ಸುಧಾರಣೆ, ಕುಟುಂಬದಲ್ಲಿ ಸಂತೋಷ ಮತ್ತು ಪ್ರೀತಿ ಜೀವನದಲ್ಲಿ ಗಾಢ ಸಂಬಂಧ. ಹೊಸ ವರ್ಷಕ್ಕೆ ಯೋಜನೆಗಳನ್ನು ರಚಿಸಿ, ನಿಮ್ಮ ಪ್ಲಾನ್ಗಳನ್ನು ಪಟ್ಟಿ ಮಾಡಿ ಮತ್ತು ಚಿಕ್ಕ ಚಿಕ್ಕ ಗುರಿಗಳೊಂದಿಗೆ ಪ್ರಾರಂಭಿಸಿ. ರತ್ನ ಧರಿಸಿದ್ದಲ್ಲಿ ಅದರ ಶಕ್ತಿ ಅನುಭವಿ. ಆರೋಗ್ಯದಲ್ಲಿ ವಿಶ್ರಾಂತಿ ಮತ್ತು ಸಮತೋಲನವನ್ನು ಮೊದಲಗಿಸಿಕೊಂಡು ಮುಂದುವರಿಯಿರಿ.